ಐಪಿಎಲ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಾಂಪಿಯನ್ ಪಟ್ಟಕ್ಕೇರಿದ ಆರ್ಸಿಬಿ ಟೀಮ್ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ವಿರಾಟ್ ಮತ್ತು ವೈಭವ್ ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಖುಷಿ ಕೊಟ್ಟರು. ವೈಭವ್ ಅವರ ಹೆಗಲ ಮೇಲೆ ಕೈ ಹಾಕಿದಂತ ಕೊಹ್ಲಿ ಆತ್ಮೀಯವಾಗಿ ಮಾತನಾಡಿಸಿದ್ರು. ಕ್ರಿಕೆಟ್ ಕಿಂಗ್ ಎದುರು ವಂಡರ್ ಕಿಡ್ ವಿಧೇಯ ವಿದ್ಯಾರ್ಥಿ ರೀತಿಯಲ್ಲಿ ನಿಂತುಕೊಂಡಿರೋದನ್ನ ಫ್ಯಾನ್ಸ್ ಗಮನ ಸೆಳೆದಿದೆ. ನಂತರ ಮಾತನಾಡಿದಂತ ಕೊಹ್ಲಿ ಈ ಋತುವಿನಲ್ಲಿ ಸೂರ್ಯವಂಶಿ ಆಟ ಬದಲಿಸಿದ ರೀತಿ ಹಾಗೆ ಅವರ ಪ್ರಬುದ್ಧತೆಯನ್ನ ಹೊಗಳಿದ್ರು. ಸೂರ್ಯವಂಶಿ ಅಂತ ಯುವಕರು ತೋರಿಸ್ತಾ ಇರುವಂತ ಮಾರ್ಗ ತಮಗೆ ಸ್ಫೂರ್ತಿದಾಯಕವಾಗಿದೆ ಎಂದರು. ಬೆಂಗಳೂರು ತಂಡ ಕಪ್ ಗೆಲ್ಲೋದೇ ಸಂಭ್ರಮ. ಅದರಲ್ಲೂ ಕಪ್ ಗೆದ್ದ ಮೇಲೆ ಕಿಂಗ್ ಕೊಹ್ಲಿ ಮತ್ತು ಅನುಷ್ಕಾನ ಹುಡ್ಕೊಂಡು ಹೋಗಿ ಕರ್ಕೊಂಡು ಬರೋದನ್ನ ನೋಡೋದು ಮತ್ತೊಂದು ಚಂದ. ಮುದ್ದಿನ ಮಡದಿಯ ಮುಂಗುರುಳು ಸರಿಸುತ್ತಾ ಕೆನ್ನೆ ಮೇಲೆ ಬಿದ್ದ ಸಣ್ಣ ಕೂದಲು ತೆಗೆಯುತ್ತಿದ್ದಂತ ಕೊಹ್ಲಿ ಪರ್ಫೆಕ್ಟ್ ಮ್ಯಾನ್ ಅಂತ ಕರೆಸಿಕೊಂಡಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಪೇಜ್ ತುಂಬ ಕೊಹ್ಲಿ ಮತ್ತು ಅನುಷ್ಕಾ ಜೋಡಿಯ ಸಂಭ್ರಮವೇ ತುಂಬಿದೆ. ಮೈದಾನದಲ್ಲಿ ಪತ್ನಿ ಜೊತೆ ಕಪ್ ಗೆದ್ದ ಜೋಶ್ನಲ್ಲಿದ್ದ ವಿರಾಟ್ ಕೊಹ್ಲಿ ನಂತರ ಗೆಲುವಿನ ಸಂಭ್ರಮದಲ್ಲಿ ಭಾಗಿಯಾದರು. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಜೊತೆಯಾಗಿಯೇ ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಆರ್ಸಿಬಿ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡ ವಿಡಿಯೋದಲ್ಲಿ ಅನುಷ್ಕಾ, ದಿನೇಶ್ ಕಾರ್ತಿಕ್ ಹಾಗೆ ತಂಡದ ಇತರ ಆಟಗಾರರು ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಇನ್ನು ಆರ್ಸಿಬಿ ಕಪ್ ಗೆಲ್ತಾ ಇದ್ದಂತೆ ಇತ್ತ ರಾಜ್ಯಾದ್ಯಂತ ಅಭಿಮಾನಿಗಳು ರಾತ್ರಿ ಇಡೀ ಸೆಲೆಬ್ರೇಷನ್ ಮಾಡಿದ್ರು. ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಫ್ಯಾನ್ಸ್ ಸಿಕ್ಕಾಪಟ್ಟೆ ಕಿರಿಕ್ ಕೂಡ ಮಾಡಿದ್ರು. ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ಲಾರಿ ಏರಿ ಮೈ ಮೇಲೆ ಪಟಾಕಿಯನ್ನು ಹಾಕೊಂಡು ಹುಚ್ಚಾಟ ಮೆರೆದಿದ್ದಾರೆ. ಇನ್ನು ಕೆಲ ಹುಡುಗರು ಕಾರ್ ಮೇಲೆ ಹತ್ತಿ ಡ್ಯಾನ್ಸ್ ಕೂಡ ಮಾಡಿದ್ರು. ಇನ್ನು ಕೆಲವು ಕಡೆ ಪೊಲೀಸರಿಂದ ಲಾಠಿ ರುಚಿ ಕೂಡ ಸಿಕ್ಕಿದೆ. ಆರ್ಸಿಬಿ ಪರ ಫೈನಲ್ ಪಂದ್ಯದಲ್ಲಿ ಕೃನಾಲ್ ಪಾಂಡ್ಯ ಬೌಲಿಂಗ್ನಲ್ಲಿ ಮಿಂಚಿದ್ದಾರೆ. ಕೃನಾಲ್ ಬೌಲಿಂಗ್ಗೆ ಸ್ವತಃ ಕ್ರಿಕೆಟ್ ದೇವರು ಕೂಡ ಮೆಚ್ಚಿಕೊಂಡಿದ್ದಾರೆ. ಕೃನಾಲ್ ಅವರ ಬೌಲಿಂಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹ ಸಚಿನ್ ತೆಂಡೂಲ್ಕರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಕೃನಾಲ್ ಪಾಂಡ್ಯ ಅವರಿಂದ ಎಂತಹ ಅದ್ಭುತ ಎಸೆತ, ಕೊನೆಯವರೆಗೂ ಬ್ಯಾಟ್ಸ್ಮನ್ನ ಪಾದಚಲನೆಯನ್ನ ಗಮನಿಸಿ ಚೆಂಡನ್ನ ಬೌಲ್ ಮಾಡಿದ್ರು. ಇದರೊಂದಿಗೆ ಜೋಸ್ ಬಟ್ಲರ್ ಅವರನ್ನ ಪೆವಿಲಿಯನ್ಗೆ ಕಳಿಸಿದ್ರು ಅಂತ ಬರ್ಕೊಂಡಿದ್ದಾರೆ. ಐಪಿಎಲ್ ಈ ಸೀಸನ್ನ ಫೈನಲ್ ಪಂದ್ಯದಲ್ಲೂ ಕೂಡ ಆಟಗಾರರ ವಾಕ್ಸಮರ ಜೋರಾಗೇ ಇತ್ತು. ಮೊದಲಿಗೆ ಮೊಹಮ್ಮದ್ ಸಿರಾಜ್ ಹಾಗೆ ವೆಂಕಟೇಶ್ ಅಯ್ಯರ್ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಜಿಟಿ ಪ್ಲೇಯರ್ ಸಾಯಿ ಸುದರ್ಶನ್ ವಿರಾಟ್ ಕೊಹ್ಲಿಯನ್ನ ಕೆಣಕೋಕೆ ಮುಂದಾಗಿದ್ದರು. ಆರ್ಸಿಬಿ ಬ್ಯಾಟಿಂಗ್ ವೇಳೆ ಫ್ರಂಟ್ ಫೀಲ್ಡಿಂಗ್ ನಲ್ಲಿದ್ದ ಸಾಯಿ ಸುದರ್ಶನ್ ಕೊಹ್ಲಿಯನ್ನ ಗುರಿಯಾಗಿಸಿ ಏನನ್ನೋ ಹೇಳಿದ್ದಾರೆ. ಈ ವೇಳೆ ಕೊಹ್ಲಿ ಕೂಡ ತಿರುಗೇಟು ನೀಡಿದ್ದಾರೆ. ನಂತರ ಕೊಹ್ಲಿಯ ಬಳಿ ತೆರಳಿ ಸುದರ್ಶನ್ ಸಮಜಾಯಿಷಿ ನೀಡುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಕೊಹ್ಲಿ ಸರಿಯಾಗಿ ಉತ್ತರ ನೀಡಿದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಫೈನಲ್ ತನಕ ಬಂದು ಆರ್ಸಿಬಿ ಮುಂದೆ ಸೋತ ಜಿಟಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ಗೆ ಮುಂದಿನ ಸೀಸನ್ಗೆ ಈ ಸೋಲು ಪಾಠವಾಗಲಿದೆ ಎಂದಿದ್ದಾರೆ. ಪಂದ್ಯದ ನಂತರ ಮಾತನಾಡಿದಂತ ಗಿಲ್, ನಾವು 180 ಅಥವಾ 190 ರನ್ ಗಳಿಸಿದ್ರೆ ಪಂದ್ಯವೇ ಬೇರೆ ತರ ಇರ್ತಾ ಇತ್ತು. ಗೆಲ್ಲುವ ಸಾಧ್ಯತೆ ಜಾಸ್ತಿ ಇತ್ತು. ಆರಂಭಿಕ ಓವರ್ಗಳಲ್ಲೇ ವಿಕೆಟ್ಗಳನ್ನ ಕಳ್ಕೊಂಡಿದ್ದು ಪಂದ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಿತು ಎಂದಿದ್ದಾರೆ. ಆರ್ಸಿಬಿ ಗೆಲುವಿನ ಬಗ್ಗೆ ತಂಡದ ಓನರ್ ಅನನ್ಯ ಬಿರ್ಲಾ ಪ್ರತಿಕ್ರಿಯೆ ನೀಡಿದ್ದಾರೆ. ಗೆಲುವಿನ ಸಂಪೂರ್ಣ ಕ್ರೆಡಿಟ್ ನಮ್ಮ ತಂದೆಗೆ ಹೋಗಬೇಕು ಎಂದಿದ್ದಾರೆ. ಹಾಗೆ ಗೆಲುವಿನ ನಂತರ ಮಾತನಾಡಿದ ಆರ್ಸಿಬಿ ಮಾಲೀಕ ಕುಮಾರ್ ಮಂಗಲಂ ಬಿರ್ಲಾ ತಂಡದ ಸಾಮೂಹಿಕ ಪ್ರಯತ್ನವನ್ನ ಶ್ಲಾಘಿಸಿದ್ದಾರೆ. ನಮ್ಮ ತಂಡದ ಆಟಗಾರರ ನಡುವೆ ಇರುವ ಬಾಂಡಿಂಗ್ ಬಹಳ ಅಪರೂಪವಾದದ್ದು. ಈ ಗೆಲುವು ಅವರ ಶ್ರಮದ ಫಲ. ಮುಂದಿನ ವರ್ಷ ನಾವು ಕಪ್ ಗೆದ್ದು ಹ್ಯಾಟ್ರಿಕ್ ಸಾಧಿಸಲಿದ್ದೇವೆ ಎಂದಿದ್ದಾರೆ. ಬೆಂಗಳೂರು ತಂಡದ ವಿರುದ್ಧ ಪದೇ ಪದೇ ಟೀಕೆ ಮಾಡಿಯೇ ಪ್ರಚಾರ ಗಿಟ್ಟಿಸಿಕೊಳ್ತಾ ಇದ್ದಂತ ಅಂಬಾಟಿ ರಾಯುಡು ಈಗ ಆರ್ಸಿಬಿ ತಂಡವನ್ನ ಬಿಗ್ ಬಾಯ್ಸ್ ಪಡೆ ಎಂದಿದ್ದಾರೆ. ಆರ್ಸಿಬಿ ತಂಡದ ಪ್ರದರ್ಶನವನ್ನ ಗಮನಿಸಿದ್ರೆ ಅವರು ಐಪಿಎಲ್ ನ ಬಿಗ್ ಬಾಯ್ಸ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಪ್ರಸ್ತುತ ಇರುವಂತಹ ತಂಡ ಈ ಹಿಂದಿನ ಚಾಂಪಿಯನ್ಗಳಾದ ಚೆನ್ನೈ, ಮುಂಬೈ, ಕೋಲ್ಕತ್ತಾ ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳಿಗಿಂತ ಬಲಿಷ್ಠವಾಗಿದೆ ಎಂದಿದ್ದಾರೆ. ಭಾರತ ಎ ತಂಡ ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ಎ ತಂಡಗಳ ವಿರುದ್ಧ ಏಕದಿನ ತ್ರಿಕೋನ ಸರಣಿಯನ್ನಾಡಲಿದೆ. ಬಿಸಿಸಿಐ ಈಗಾಗಲೇ ಈ ಸರಣಿಗೆ ತಂಡಗಳನ್ನು ಪ್ರಕಟ ಮಾಡಿದೆ. ಈಗ ಭಾರತ ತಂಡದಲ್ಲಿ ಪ್ರಮುಖ ಬದಲಾವಣೆಯನ್ನ ಮಾಡಲಾಗಿದೆ. ಐಪಿಎಲ್ನಲ್ಲಿ ಕಳಪೆ ಪ್ರದರ್ಶನ ತೋರಿದ ರಾಜಸ್ಥಾನ ರಾಯಲ್ಸ್ ತಂಡದ ನಾಯಕ ರಿಯಾನ್ ಪರಾಗ್ ಅವರನ್ನ ಭಾರತ ಎ ತಂಡದಿಂದ ಕೈಬಿಡಲಾಗಿದೆ. ಬ್ಲೂ ಜೆರ್ಸಿಗೆ ಮರಳುವ ದೊಡ್ಡ ಅವಕಾಶವನ್ನ ಪರಾಗ್ ಕಳ್ಕೊಂಡಿದ್ದಾರೆ. ಇವಿಷ್ಟು ಐಪಿಎಲ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.